ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಚಿಕನ್ ಕೈಮಾ ಸಾರು. ಸೂಪರ್ ಆಗಿರುವಂಥ ಒಂದು ಚಿಕನ್ ಕೈಮಾ ಸಾರನ್ನ ಮಾಡ್ತಾ ಇದ್ದೀವಿ. ಯಾವಾಗಲೂ ಮಟನ್ ಕೈಮಾ ಸಾರು ಮಾಡ್ಕೋತಾನೆ ಇರ್ತೀವಲ್ವಾ, ಈ ರೀತಿ ಚಿಕನ್ನಲ್ಲೂ ಒಂದ್ಸಲಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಸಿಂಪಲ್ ಆಗಿ ಕೂಡ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಆಗಿಬಿಡಿ. ಕ್ವಿಕ್ ಆಗಿ ಕೈಮಾ ಉಂಡೆ ಸಾರನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬಿಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು 4ರಿಂದ 5 ಸಾಂಬಾರ್ ಈರುಳ್ಳಿ ಮತ್ತೆ ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿನ ಹಾಕೊಂಡು ಸಣ್ಣದಾಗಿ ಜಜ್ಜಿಟ್ಕೊತಾ ಇದ್ದೀನಿ. ಈ ರೀತಿ ಜಜ್ಜಿಟ್ಕೊಂಡ್ರೆ ಸಾಕು, ನುಣ್ಣಗೆಲ್ಲ ಏನು ರುಬ್ಕೊಳ್ಳೋದು ಬೇಡ. ಇವಾಗ ಮತ್ತೆ ಇನ್ನೊಂದು ಮಿಕ್ಸಿ ಜಾರ್ ಇಟ್ಕೊಂಡು ಇದಕ್ಕೆ 2 ಹಸಿ ಮೆಣಸಿನ್ಕಾಯಿ ಮತ್ತೆ 1 ಹಿಡಿಯಷ್ಟು ಸಾಂಬಾರ್ ಈರುಳ್ಳಿನ ಹಾಕೊಂಡಿದ್ದೀನಿ. ನಿಮಗೆ ಸಾಂಬಾರ್ ಈರುಳ್ಳಿ ಸಿಕ್ಕಿಲ್ಲ ಅಂದ್ರೆ 1 ಗೆಡ್ಡೆ ಈರುಳ್ಳಿನ ಹಾಕೊಳ್ಳಿ. ಮತ್ತೆ ಒಂದು 2 ಇಂಚಿನಷ್ಟು ಹಸಿ ಶುಂಠಿ ಹಾಕೊಂಡಿದ್ದೀನಿ. ಮತ್ತೆ ಇದ್ರ ಜೊತೆಗೆ 1 ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕಿದಷ್ಟು ಸಾಂಬಾರು ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಪುದೀನ ಸೊಪ್ಪು ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಇದ್ರ ಜೊತೆಗೆ 1 ಟೊಮೆಟೊನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಟೊಮೆಟೊ ಹಾಕೊಂಡಾದ್ಮೇಲೆ ನಾವಿಲ್ಲಿ ಇದಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ಹಸಿ ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ. ಹಸಿ ತೆಂಗಿನಕಾಯಿ ತುರಿ ಹಾಕೊಂಡ್ಮೇಲೆ ನಾವು ಇದಕ್ಕೆ ಸ್ವಲ್ಪ ಚಕ್ಕೆ ಲವಂಗನ ಹಾಕೊಳ್ಳೋಣ. ಒಂದು 2 ಪೀಸ್ ಚಕ್ಕೆ, ಒಂದು 5ರಿಂದ 6 ಲವಂಗನ ಹಾಕೊಂಡಿದ್ದೀನಿ. ಇದಿಷ್ಟು ಹಾಕೊಂಡ್ಮೇಲೆ ನಾವು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಬರೋಣ. ಇಷ್ಟ ಆದರೆ ನಮಗೆ ಸಾಂಬಾರ್ಗೆ ಮಸಾಲೆ ರೆಡಿ ಆಗೋಗ್ಬಿಡುತ್ತೆ. ಇವಾಗ ನೋಡಿ, ಇಷ್ಟು ರುಬ್ಕೊಂಡು ಬಂದಿದ್ದೀನಿ, ಇಷ್ಟು ನುಣ್ಣಗೆ ನಾವು ರುಬ್ಕೊಂಡು ಬಂದಿದ್ದೀವಿ. ಇವಾಗ ಇದನ್ನ ಸೈಡ್ಗೆ ಎತ್ತಿಟ್ಕೊತೀನಿ. ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಳ್ಳೋಣ. ಪಾತ್ರೆ ಕೂಡ ಇಟ್ಕೋಬಹುದು ನಾವಿಲ್ಲಿ. ಇವಾಗ ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಇಲ್ಲಿ ಜಜ್ಜಿಟ್ಕೊಂಡಿದ್ದಂಥ ಈರುಳ್ಳಿ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆನಲ್ಲಿ. ಹಸಿ ವಾಸನೆ ಹೋಗೋವರೆಗೂ, ಗಮ್ ಅನ್ನೋವರೆಗೂ ನಾವು ಈರುಳ್ಳಿ ಬೆಳ್ಳುಳ್ಳಿನ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಇದಾದ ನಂತರ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆ ಕೂಡ ಹಾಕೊಂಡ್ಬಿಡೋಣ. ನಾವೇನು ರುಬ್ಬಿಟ್ಕೊಂಡ್ವಿ ಮಸಾಲೆನ ಇವಾಗ ಇದನ್ನು ಪೂರ್ತಿಯಾಗಿ ಸೇರಿಸ್ಕೊಂಡಿದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋದ ತಕ್ಷಣ ನಾವು, ಅಂದರೆ ಹಸಿ ವಾಸನೆ ಹೋಗೋವರೆಗೂ ಒಂಚೂರು ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡಾದ್ಮೇಲೆ ಇದಕ್ಕೆ ನಾವು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ, ಅಂದರೆ ನೀರನ್ನು ಸೇರಿಸ್ಕೊಳ್ಳೋಣ ಸಾಂಬಾರಿಗೆ. ನೋಡಿ, ಈ ರೀತಿಯಾಗಿ ಹಸಿ ವಾಸನೆ ಹೋಗೋವರೆಗೂ, ಸ್ವಲ್ಪ ಕುದಿ ಬರೋವರೆಗೂ ನಾವು ಈ ರೀತಿಯಾಗಿ ಬೇಯಿಸ್ಕೊಂಡು ಒಗ್ಗರಣೆನಲ್ಲಿ ಇವಾಗ ಇದಕ್ಕೆ ನಾವು 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕೊಂಡಿದ್ದೀನಿ, ಮನೆಯಲ್ಲೇ ಮಾಡಿಸಿದಂಥದ್ದು. 1.5 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡ್ರ್ ಹಾಕೊಂಡಿದ್ದೀನಿ. ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲಾನ ಹಾಕೊಂಡಿದ್ದೀನಿ. ಇದಿಷ್ಟು ಹಾಕೊಂಡು ಒಂದ್ಸಲಿ ಚೆನ್ನಾಗಿ ಒಗ್ಗರಣೆನಲ್ಲಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಸಾಲೆಗಳನ್ನೆಲ್ಲ ಈ ರೀತಿ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ತಿರುಗಿಸ್ಕೊಂಡಾದ್ಮೇಲೆ ನಾವು ಇವಾಗ ನೀರನ್ನು ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆದಾದ್ಮೇಲೆ ನಾವಿವಾಗ ನೀರು, ಸಾಂಬಾರು ನಮಗೆ ಎಷ್ಟು ಹದವಾಗಿ ಬೇಕಾಗುತ್ತೆ, ಎಷ್ಟು ಸಾಂಬಾರು ಬೇಕಾಗುತ್ತೆ ನೋಡಿಕೊಂಡು ನಾವು ನೀರನ್ನು ಇವಾಗಲೇ ಸೇರಿಸ್ಬಿಡೋಣ. ನಾನಿಲ್ಲಿ 1.5ರಿಂದ 2 ಲೀಟ್ರ್ ಅಷ್ಟು ನೀರನ್ನು ಸೇರಿಸಿದ್ದೀನಿ. ಸಾಂಬಾರು ಬೆಂದಾಗ ನಮಗೆ ಸ್ವಲ್ಪ ಕಡಿಮೆ ಆಗುತ್ತೆ. ಅದರಿಂದ ನೀರನ್ನು ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಸಾಂಬಾರಿಗೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಇವಾಗ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯಕ್ಕೆ ಇಟ್ಬಿಡೋಣ. ಅದ್ರ ಪಾಡಿಗೆ ಅದು ಬೇಯ್ತಾ ಇರುತ್ತೆ. ಇವಾಗ ಇಲ್ಲಿ ನಾವು ಕೈಮಾ ರೆಡಿ ಮಾಡ್ಕೊಳ್ಳೋದಕ್ಕೆ, ಅಂದರೆ ಉಂಡೆ ರೆಡಿ ಮಾಡ್ಕೊಳ್ಳೋದಕ್ಕೆ ಚಿಕನ್ ತೊಗೊಂಡಿದ್ದೀನಿ. ಅರ್ಧ kg ಅಷ್ಟು ಚಿಕನ್ ನಾನು ಸಣ್ಣದಾಗಿ ಪೀಸ್ ಮಾಡಿಕೊಂಡು ತೊಗೊಂಡಿದ್ದೀನಿ, ಮೂಳೆ ಇಲ್ಲದೆ ಇರೋವಂಥದ್ದು. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಪೂರ್ತಿಯಾಗಿ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದನ್ನು ಈ ರೀತಿಯಾಗಿ ರುಬ್ಕೊಂಬರ್ಬೇಕು. ತುಂಬ ನುಣ್ಣಗೆಲ್ಲ ರುಬ್ಬಕ್ಕೆ ಹೋಗ್ಬಾರ್ದು. ನೋಡಿ, ನಮಗೆ ಉಂಡೆ ಕಟ್ಟೋದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ರುಬ್ಕೊಂಡು ತೊಗೊಂಡು ಬಂದಿದ್ದೀನಿ. ಇದನ್ನು ನಾವು ಇವಾಗ ಒಂದು ತಟ್ಟೆಗೆ ಸೇರಿಸ್ಕೊಳ್ಳೋಣ. ಚಿಕನ್ನ ನಾವು ರುಬ್ಕೊಂಡಿರುವಂಥ ಚಿಕನ್ನ ನಾವು ಒಂದು ತಟ್ಟೆಗೆ ಸೇರಿಸ್ಕೊಳ್ಳೋಣ. ಈ ರೀತಿ ಒಂದು ತಟ್ಟೆಗೆ ಎಲ್ಲ ಸೇರಿಸ್ಕೊಂಡಾದ್ಮೇಲೆ ಮತ್ತೆ ನಾವು ಇದಕ್ಕೆ ಒಂದು ಚಿಕ್ಕದಾಗಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಕೈಮಾ ಉಂಡೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಹುರುಗಡ್ಲೆನ ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಕಡಲೆ ಪೌಡ್ರ್ ಬೇಕಾಗುತ್ತೆ. ನನಗೆ ಇಷ್ಟೊಂದು ಕಡಲೆ ಪೌಡ್ರ್ ಬೇಕಾಗಲ್ಲ, 1 ಟೇಬಲ್ ಸ್ಪೂನ್ ಸಾಕಾಗುತ್ತೆ. ನಾನು 1 ಟೇಬಲ್ ಸ್ಪೂನ್ ಇರಲಿ ಅಂದ್ಬಿಟ್ಟು ಎಕ್ಸ್ಟ್ರಾ ಮಾಡ್ಕೊತಾ ಇದ್ದೀನಿ. ಕಡಲೆ ಪೌಡ್ರನ್ನ ಎತ್ತಿಟ್ಕೊಂಡು ಒಂದು ಮಿಕ್ಸಿ ಜಾರ್ಗೆ 1 ಹಿಡಿಯಷ್ಟು ಸಾಂಬಾರು ಈರುಳ್ಳಿ ಮತ್ತೆ ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಿನಷ್ಟು ಶುಂಠಿ ಮತ್ತೆ ಒಂದು 5-6 ಎಲೆಯಷ್ಟು ಪುದೀನ ಸೊಪ್ಪು ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದ್ರ ಜೊತೆಗೆ 2 ಹಸಿ ಮೆಣಸಿನಕಾಯಿ ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು ಮತ್ತೆ 1-2 ಚಕ್ಕೆ, 1-2 ಲವಂಗ, ಇದಿಷ್ಟನ್ನು ಹಾಕ್ಕೊಂಡು ಇವಾಗ ನಾವು ನೀರನ್ನು ಸೇರಿಸೋದು ಬೇಡ. ಇದಕ್ಕೆ ನೀರು ಸೇರಿಸ್ದಲೆ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ತರ್ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ಇಷ್ಟು ನುಣ್ಣಗಾದರೆ ಸಾಕಾಗುತ್ತೆ. ಇದನ್ನು ನಾವು ಏನು ರುಬ್ಬಿಟ್ಕೊಂಡಿದ್ವಿ ಚಿಕನ್ನು, ಇದಕ್ಕೆ ಸೇರಿಸ್ಕೊಂಬಿಡೋಣ. ಗ್ರೀನ್ ಮಸಾಲೆ ಕೂಡ ಸೇರಿಸ್ಕೊಂಡಾಯ್ತು. ಇದ್ರ ಜೊತೆಗೆ ಸ್ವಲ್ಪ ಮಸಾಲೆನ ಸೇರಿಸ್ಕೊಳ್ಳೋಣ. ಗ್ರೀನ್ ಮಸಾಲೆ ಜೊತೆಗೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡ್ರು,
ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಮತ್ತು ಒಂದು ಕೋಳಿ ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಒಂದು ಪೂರ್ತಿಯಾಗಿ ಮೊಟ್ಟೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತು ಇಲ್ಲಿ ಒಂದು 1/4 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನಾವಿಲ್ಲಿ ಕಾಳು ಮೆಣಸು ಮತ್ತು ಹಸಿಮೆಣಸಿನ್ಕಾಯಿ ಎರಡೂ ಹಾಕಿರೋದ್ರಿಂದ ಅಚ್ಚ ಖಾರದ ಪುಡಿ ಬೇಕಂದ್ರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇದ್ರ ಜೊತೆಗೆ ನಾನಿವಾಗ ಕಡಲೆ ಹಿಟ್ಟನ್ನ 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪೂರ್ತಿಯಾಗಿ ಕಡಲೆ ಹಿಟ್ಟು ಸೇರಿಸ್ಕೊಬೇಡಿ, ನಿಮ್ಗೆ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಜಾಸ್ತಿ ಕಡಲೆ ಹಿಟ್ಟು ಹಾಕಿರೋರು ಚೆನ್ನಾಗಿರಲ್ಲ ಕೈಮಾ ಉಂಡೆ. ಈ ರೀತಿಯಾಗಿ ಕರೆಕ್ಟಾಗಿ ನಾವು ಕಲಿಸ್ಕೋಬೇಕು. ಒಂದು ಹದವಾಗಿ ಕಲಿಸ್ಕೊಂಡು ಉಂಡೆ ಕಟ್ಟೋದಕ್ಕೆ ನೋಡಿ, ಈ ರೀತಿಯಾಗಿ ನಮಗೆ ಉಂಡೆ ಕಟ್ಟೋದಕ್ಕೆ ಬರಬೇಕು. ಅಷ್ಟು ಚೆನ್ನಾಗಿ ಮತ್ತೆ ನಾವು ಚಿಕನ್ ರುಬ್ಕೋಬೇಕಾದ್ರೆ ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ತೆಗೆದು ರುಬ್ಕೊಂಡ್ರೆ ತುಂಬ ಚೆನ್ನಾಗಿ ನಮಗೆ ಬರುತ್ತೆ. ಕಡಲೆ ಹಿಟ್ಟು ಕೂಡ ಜಾಸ್ತಿ ಬೇಕಾಗಲ್ಲ. ನೋಡಿ, ಎಲ್ಲ ಉಂಡೆನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಉಂಡೆಗಳು ನನಗೆ ಆಗಿದೆ. ಇವಾಗ ಸಾಂಬಾರು ನೋಡೋಣ ಬನ್ನಿ. ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಎಷ್ಟು ಕಡಿಮೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಅಲ್ವಾ. ನಾನು ಎಷ್ಟು ಸಾಂಬಾರಿಗೆ ನೀರು ಹಾಕಿದೆ, ಇದಿಷ್ಟು ಕಡಿಮೆ ಆಗಿದೆ. ಚೆನ್ನಾಗಿ ಮಸಾಲೆ ಎಲ್ಲ ಬೆಂದಿದೆ. ಈಗ ಬೆಂದಿರೋ ಅಂಥ ಮಸಾಲೆ ಸಾಂಬಾರಿಗೆ ನಾವು ಮೇಯ್ನಾಗಿ ಇದ್ಕಿದ ಬೇಳೆ ಹಾಕೊಳ್ಳೋಣ. 1 ಕಪ್ನಷ್ಟು ಇದ್ಕಿದ ಬೇಳೆನ ನಾನು ಹಾಕ್ಕೊಂಡಿದ್ದೀನಿ. ಇದ್ಕಿದ ಬೇಳೆ ಹಾಕಿದ್ರೆ ಸೂಪರಾಗಿರುತ್ತೆ ಸಾಂಬಾರು. ಅದು ಇವಾಗ ಸೀಸನ್ ಅಲ್ವಾ, ಹಾಕ್ಕೊಳ್ಳೋಣ. ಇದ್ಕಿದ ಬೇಳೆ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ತಿರುಗಿಸಾಯ್ತು. ಇವಾಗ ಎಲ್ಲ ಕೈಮಾ ಉಂಡೆಗಳನ್ನ ನಾವು ಸಾಂಬಾರಿಗೆ ಹಾಕೋತಾ ಇದ್ದೀವಿ. ಎಲ್ಲ ಉಂಡೆಗಳನ್ನ ಈಗ ಬಿಡಿ ಬಿಡಿಯಾಗಿ ಸೇರಿಸ್ಕೋಬೇಕು. ಒಟ್ಟಿಗೆ ಹಾಕ್ಕೊಂಡು ಸುರಿಬಾರ್ದು. ಒಂದೊಂದೇ ಉಂಡೆಗಳನ್ನ ತೆಗೆದು ನಾವು ಹಿಂಗೆ ಪಕ್ಕದಲ್ಲಿ ಬಿಟ್ಕೋಬೇಕು. ಬಿಟ್ಕೊಂಡಾದ್ಮೇಲೆ ಇವಾಗ ನಾವು ಮತ್ತೆ ತಿರುಗಿಸೋದು ಬೇಡ, ಅಂದರೆ ಏನು ಮುಟ್ಟೋದು ಬೇಡ. ಇವಾಗ ಮುಚ್ಚಿಟ್ಬಿಡೋಣ. 1-2 ನಿಮಿಷ ಈ ರೀತಿಯಾಗಿ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಳೋಣ. ನೋಡಿ, ಈ ರೀತಿ ಬೆಂದಿದೆ. ಕೈಮಾ ಉಂಡೆಗಳೆಲ್ಲ ಮೇಲ್ ಬಂದಿದೆ ನೋಡಿ. ಈ ರೀತಿಯಾಗಿ ಒಂದು ಕೂಡ ಒಡೆದೋಗಿಲ್ಲ. ತುಂಬ ಚೆನ್ನಾಗಾಗಿದೆ ಕೈಮಾ ಉಂಡೆಗಳು. ಇವಾಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೂ ಕೂಡ ನಮಗೆ ಬೇಳೆನೂ ಬೇಯಬೇಕು ಮತ್ತು ಕೈಮಾ ಉಂಡೆನೂ ಸ್ವಲ್ಪ ಬೇಯಬೇಕಾಗತ್ತೆ. ಅದರಿಂದ ಒಂದ್ಸರಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಮತ್ತೆ ಮುಚ್ಚಿಟ್ಬಿಡೋಣ. ಮತ್ತೆ 1-2 ನಿಮಿಷ ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ಸಾಕು. ಕೈಮಾ ಸಾರು ರೆಡಿ ಆಯಿತು. ಚಿಕನ್ ಕೈಮಾ ಸಾರು ಸೂಪರಾಗಿ ರೆಡಿ ಆಗುತ್ತೆ. ಕಾಳು ಕೂಡ ಬೆಂದಿದೆ, ಚಿಕನ್ ಕೂಡ ಬೆಂದಿದೆ ನೋಡಿ. ಈ ರೀತಿಯಾಗಿ ಮಾಡಿಕೊಂಡ್ರೆ ಮುದ್ದೆ ಜೊತೆಗೆ, ಅನ್ನದ ಜೊತೆಗೆ, ಇಡ್ಲಿ ಜೊತೆಗೆಲ್ಲ ಸೂಪರಾಗಿರುತ್ತೆ. ತುಂಬ ಸಿಂಪಲ್ ಆಗಿ ಕೂಡ ಮಾಡ್ಕೋಬೋದು. ನಮಗೆ ಹೇಗೆ ಗೊತ್ತಾಗುತ್ತೆ ಬೆಂದಿದೆ ಅಂತ ಅಂದರೆ ನೋಡಿ, ಎಣ್ಣೆ ಅಂಶ ಎಲ್ಲ ಈ ರೀತಿ ಕಡೆ ಕಾರ್ನರಲ್ಲಿ ಇದೆ ನೋಡಿ, ಎಣ್ಣೆ ಅಂಶ ಇದೆ. ಈ ರೀತಿ ಸಾಂಬಾರಿಂದ ಎಣ್ಣೆ ಬಿಡ್ಕೊಂಡಾಗ ಸಾಂಬಾರು ಬೆಂದಿದೆ ಅಂತ, ಪೀಸ್ ಎಲ್ಲ ಬೆಂದಿದೆ ಅಂತ. ಇಷ್ಟು ಮಾಡಿಕೊಂಡ್ರೆ ಸಾಕು ನಮಗೆ ಚಿಕನ್ ಸಾರು, ಚಿಕನ್ ಕೈಮಾ ಸಾರು ರೆಡಿ ಆಯಿತು. ಇದನ್ನು ನಾವು ರೈಸ್ ಜೊತೆನಾದ್ರು ತಿನ್ಬೋದು, ಮುದ್ದೆ ಜೊತೆ ತಿನ್ಬೋದು, ಇಡ್ಲಿ ಜೊತೆ ತಿನ್ಬೋದು, ಪೂರಿ ಎಲ್ಲದೂ ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಪದೇ ಪದೇ ಮಾಡ್ಕೋಬೇಕು ಅಂತ ಕೂಡ ಅನಿಸ್ತಾ ಇರುತ್ತೆ. ಚಿಕನ್ ಕೈಮಾ ಸಾರು ಇಷ್ಟು ಚೆನ್ನಾಗಿರುತ್ತಾ ಅಂತ ಅನಿಸುತ್ತೆ. ಒಂದ್ಸಲಿ ಮಾಡ್ಕೊಳ್ಳಿ, ಆಮೇಲೆ ನೀವೇ ಪದೇ ಪದೇ ಮಾಡ್ತೀರಾ. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.